ದೇವರೇ ನನ್ನ ಮಗುಗೆ ಯಾವ ತೊಂದರೆ ಕೂಡ ಆಗದಾಗೆ ನನ್ನ ಮಗು ಸುರಕ್ಷಿತವಾಗಿರುವುದಕ್ಕೆ ನೀನು ಕೃಪೆ ಮಾಡಬೇಕೆಂಬುದಾಗಿ ನಾನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿದೆ. ಅದೇ ಸಮಯದಲ್ಲಿ ನಾನು ಹೆರಿಗೆ ಟೈಮಲ್ಲಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದಾಗ ಅಲ್ಲಿ ಅವ್ರ ಡಾಕ್ಟರ್ ಹೇಳಿದ್ರು, ನಿಮ್ಮದು ಬ್ಲಡ್ ಗ್ರೂಪ್ ನೆಗೆಟಿವ್ ಆಗಿದೆ, ನಿಮ್ಮ ಬ್ಲಡ್ ಇದ್ದರೆ ಮಾತ್ರ ನಾವು ಸಿಜರಿನ್ ಮಾಡ್ತೀವಿ, ಇಲ್ಲಾಂದರೆ ನಾವು ಸಿಜರಿನ್ ಮಾಡೋದಿಲ್ಲ ಎಂಬುದಾಗಿ ಹೇಳಿದಾಗ ಅವ್ರ ಬ್ಲಡ್ ಗ್ರೂಪ್ದವ್ರಿಗೆ ಫೋನ್ ಮಾಡ್ತೀವಿ ಎಂಬುದ್ರಾಗ ಲೇಟ್ ಆಗ್ತಾ ಇತ್ತು. ಆಲ್ರೆಡಿ ನನಗೆ ಒಳಗಡೆ ಕರ್ಕೊಂಡು ಹೋಗಿದ್ರು, ಡ್ರೆಸ್ ಎಲ್ಲ ಮಾಡಿ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದಾಗ ಕೂಡ ಡಾಕ್ಟರ್ ಏನು ಹೇಳಿದ್ರು, ನಿನ್ನ ಬ್ಲಡ್ ಸಿಕ್ಕಿದ್ರೆ ಮಾತ್ರ ನಾವು ಸಿಜರಿನ್ ಮಾಡ್ತೇವೆ, ಇಲ್ಲಾಂದ್ರೆ ನಿನ್ಗೆ ಹೊರಗಡೆ ಕಳಿಸ್ತೀವಿ, ನೀವು ಮುಂದಕ್ಕೆ ಹೋಗ್ಬೋದು ಎಂಬುದಾಗಿ ಹೇಳಿದರು. ಆವಾಗ ನಾನು ಬೆಡ್ ಮೇಲೆ ಮಲ್ಕೊಂಡು ನಾನು ದೇವರಿಗೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದೆ. ದೇವರೇ, ನಿನ್ನ ಚಿತ್ತ ಇರುವುದಾದರೆ ನನ್ನ ಬ್ಲಡ್ ಸಿಗುವಂತೆ ನೀನು ಮಾಡು, ನಿನ್ನ ಕೃಪೆ ಇರುವುದಾದರೆ ನನ್ನ ಮಗುವಿಗೂ ನನಗೂ ಯಾವುದೇ ತೊಂದರೆ ಆಗದಾಗೆ ನಿನ್ನ ಕೃಪೆ ಆಶೀರ್ವಾದದಿಂದ ನಡೆಸು ಎಂಬುದಾಗಿ ನಾನು ಅಲ್ಲೇ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಾಗ ನೋಡು ನಮ್ಮ ದೇವರು ಎಷ್ಟು ಒಳ್ಳೆಯವರಲ್ಲ ರೀ. ನಾನು ಆ ಸಮಯದಲ್ಲಿ ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಾಗ ಆ ಕ್ಷಣದಲ್ಲೇ ಫೋನ್ ಬಂತು, ನಿಮ್ಮ ಬ್ಲಡ್ ಇದೆ ಎಂಬುದಾಗಿ. ಆ ಕ್ಷಣದಲ್ಲಿ ಅವ್ರು ಏನು ಮಾಡಿದ್ರು, ನನಗೆ ಸಿಜರಿನ್ ಮಾಡಿದ್ರು. ದೇವರು ನನ್ನ ಮಗುವಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ದೇವರು ಇದುವರೆಗೂ ನಡೆಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ದೇವರು ನಮ್ಮ ಜೀವಿತದಲ್ಲಿ ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳು ನಾವು ಅನೇಕ ಜನರಿಗೆ ಹೇಳಿದಾಗ ಅವರಲ್ಲೂ ಕೂಡ ಆಸೆ ಹುಟ್ಟುತ್ತೆ. ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಸದುತ್ತರವನ್ನು ಕೊಡ್ತಾನೆ ಎಂಬುದಾಗಿ. ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಾಕ್ಷಿ ಹೇಳೋದಕ್ಕೆ ಪಾಸ್ಟರ್ಗೆ ಕೂಡ ಅವಕಾಶ ಕೊಟ್ಟಿದ್ದಕ್ಕಾಗಿ ಪಾಸ್ಟರ್ಗೆ ಕೂಡ ಸ್ತೋತ್ರ ಸಲ್ಲಿಸ್ತೇನೆ. ಆ್ಯಕ್ಚುಲಿ ಸಾಕ್ಷಿ ನಾನು ಹೇಳಬೇಕು, ನಾನು ಚರ್ಚಲ್ಲೇ ಹೇಳ್ಬೇಕು ಅನ್ಕೊಂಡಿದ್ದೆ. ಆದರೆ ಆ ಹೋದ ಸಂಡೇ ಪಾಸ್ಟರ್ ಹೇಳಿದ್ರು, ಸಾಕ್ಷಿ ನೀವು ಎಲ್ಲಾದರೂ ಹೇಳ್ಬೋದು, ನಿಮ್ಮ ಮನಸ್ಸು ಎಲ್ಲಿದ್ರೆ ಅಲ್ಲಿ ಹೇಳ್ಬೋದು ಎಂಬುದಾಗಿ. ನಾನು ಫಸ್ಟ್ ನನ್ನ ಮಗು ಹುಟ್ಟಿದ ಮೇಲೆ ನಾನು ಇದೇ ಚರ್ಚಿಗೆ ಬಂದಿದ್ದೇನೆ. ಅದಕ್ಕೋಸ್ಕರ ಈ ಚರ್ಚಲ್ಲೇ ನನಗೆ ಹೇಳ್ಬೇಕನ್ನಿಸ್ತು. ಅದಕ್ಕೋಸ್ಕರ ಸಾಕ್ಷ್ಯ ನಾನು ಹೇಳ್ತಾ ಇದ್ದೀನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.